ಸುಳ್ಳನ್ನು ತಿಂದವರು ಯಾರು ಅಂದರೆ ದಲಿತರು ಮತ್ತು ರೈತರು. ಈ ಸರ್ಕಾರ ದಲಿತರು ಮತ್ತು ರೈತರು ಯಾವತ್ತಿಗೂ ಕೂಡ ಮೇಲೆ ಏಳಲಾರದಂತಹ ಹೊಡೆತಕ್ಕೆ ಬಲಿಯಾಗಿದ್ದಾರೆ ಅಂತ ಹೇಳಿ ವಿಧಿ ಇಲ್ಲದೆ ಹೇಳಬೇಕಾಗುತ್ತೆ. ಕೇವಲ ಚುನಾವಣೆಯನ್ನು ಗೆಲ್ಲಬೇಕು ಅನ್ನುವಂತಹ ಒಂದೇ ಇರಾದೆಯನ್ನು ಇಟ್ಕೊಂಡು ಅತ್ಯಂತ ಸದೃಢವಾಗಿದ್ದ ಕರ್ನಾಟಕ ರಾಜ್ಯದ ಆರ್ಥಿಕ ವ್ಯವಸ್ಥೆಯನ್ನು, ದ ಫಿಸ್ಕಲ್ ಡಿಸಿಪ್ಲಿನ್ ಆಫ್ ದಿ ಕರ್ನಾಟಕ ಸ್ಟೇಟ್, ಅದನ್ನು ಸಂಪೂರ್ಣವಾಗಿ ಕೊಲ್ಯಾಪ್ಸ್ ಮಾಡಿದ ಅಪಕೀರ್ತಿ ಸಿದ್ದರಾಮಯ್ಯನವರಿಗೆ ಸಲ್ಲುತ್ತೆ. ಈ ಸರ್ಕಾರ ಹಗಲು ಸುಳ್ಳು ಹೇಳುವ ಸರ್ಕಾರ. ನಿನ್ನೆಯ ದಿನ ರಾಜ್ಯಪಾಲರ ಭಾಷಣದಲ್ಲಿ ಪ್ರಾರಂಭದಿಂದ ಕೊನೆಯವರೆಗೆ ಸುಳ್ಳು. ರಾಜ್ಯಪಾಲರ ಘನತೆವೆತ್ತ ಭಾಷಣದಲ್ಲಿ ಮೊದಲನೇ ಖಂಡಿಕೆಯಲ್ಲಿ ಇವರ ಸುಳ್ಳಿನಿಂದ ಪ್ರಾರಂಭ ಆಗುತ್ತೆ. ಈ ಸರ್ಕಾರ ರಾಜ್ಯಪಾಲರ ಮೂಲಕ ಏನು ಹೇಳಿಸಿದೆ ಅಂದರೆ, ಸರಕಾರದ ಹಣಕಾಸು ವ್ಯವಸ್ಥೆಯನ್ನು ಇನ್ನಷ್ಟು ಸದೃಢಗೊಳಿಸುವಲ್ಲಿ ಯಶಸ್ವಿಯಾಗಿದೆ ಎಂದು ಹೆಮ್ಮೆಯಿಂದ ಹೇಳ ಬಯಸುತ್ತೇನೆ. ಸಾಬೀತು ಮಾಡಿ ಸಿದ್ದರಾಮಯ್ಯನವರೇ. ಈ ಸರ್ಕಾರದ ಆರ್ಥಿಕ ವ್ಯವಸ್ಥೆ ಸದೃಢ ಇದೆ ಅನ್ನೋದನ್ನ ನೀವು ಸಾಬೀತು ಮಾಡಿ. ಒಂದು ಆರ್ಥಿಕ ವ್ಯವಸ್ಥೆ ಸದೃಢವಾಗಿದೆ ಅನ್ನೋದಕ್ಕೆ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ಅನ್ನುವಂತಹ ನಿಯಮದ ಪ್ಯಾರಾಮೀಟರ್ಸ್ಗಳನ್ನು ಇವರು ಫಾಲೋ ಮಾಡಿದರೆ, ವಿತ್ತೀಯ ಹೊಣೆಗಾರಿಕೆ ಅಧಿನಿಯಮ ಅದರ ಮಾರ್ಗಸೂಚಿಗಳನ್ನು ರಾಜ್ಯದ ಬಜೆಟ್ ಫಾಲೋ ಮಾಡಿದಾಗ ಆರ್ಥಿಕವಾಗಿ ಸದೃಢ ಇದೆ ಅಂತ ಹೇಳಬಹುದು. ಅದರಲ್ಲಿ ವೆರಿ ಬೇಸಿಕ್ ಪ್ಯಾರಾಮೀಟರ್ ಏನು? ರೆವಿನ್ಯೂ ಸರ್ಪ್ಲಸ್ ಬಜೆಟ್ ಇರಬೇಕು ಅನ್ನೋದು ಬೇಸಿಕ್ ಪ್ಯಾರಾಮೀಟರ್. ರಾಜಸ್ವ ಹೆಚ್ಚಳ ಇರಬೇಕು ಅನ್ನೋದು ಬೇಸಿಕ್ ಪ್ಯಾರಾಮೀಟರ್. ರಾಜಸ್ವ ಹೆಚ್ಚಳ ಅಂದ್ರೆ ಏನು ಅಂದ್ರೆ, ಒಂದು ಸರ್ಕಾರ ನಡೆಸಲಿಕ್ಕೆ ಅಂದ್ರೆ ಸ್ಯಾಲರಿ ಕೊಡಲಿಕ್ಕೆ, ಪಿಂಚಣಿಯನ್ನು ಕೊಡಲಿಕ್ಕೆ, ಸಾಲ ಮಾಡಿರ್ತೀವಲ್ಲ ಆ ಸಾಲದ ಮರುಪಾವತಿ ಮಾಡಲಿಕ್ಕೆ, ಮತ್ತೆ ಸಾಲದ ಬಡ್ಡಿ ಕಟ್ಟಲಿಕ್ಕೆ. ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ, ಸಂಬಳ ಕೊಡೋದಕ್ಕೆ, ಒಂದು ಕಾರ್ಯಾಲಯ ಕಚೇರಿ ನಡೆಸೋದಕ್ಕೆ ಸಾಲ ಮಾಡಬಾರ್ದು. ಯಾವುದೇ ಸರ್ಕಾರ ಇರಲಿ. ಈ ಸರ್ಕಾರ ಸ್ಯಾಲರಿ ಕೊಡೋದಕ್ಕೆ ಸಾಲ ಮಾಡ್ತಾ ಇದೆ. ಅದನ್ನ ರೆವಿನ್ಯೂ ಡೆಫಿಸಿಟ್ ಅಂತಾರೆ. ಅಂದ್ರೆ ಬಡವ ಎಷ್ಟೇ ಇರಬಹುದು, ಅವನು ಊಟ ಮಾಡೋದಕ್ಕೆ ಸಾಲ ಮಾಡಬಾರ್ದು. ಅವನ ಶಕ್ತಿ ಎಷ್ಟಿದೆ ಅಷ್ಟು ಗಂಜಿನೋ ತಿಳಿಸಾರು ಮಾಡ್ಕೊಂಡು ಊಟ ಮಾಡಬೇಕು. ಬಿಟ್ರೆ ಊಟ ಮಾಡೋದಕ್ಕೆ ಸಾಲ ಮಾಡೋ ಕುಟುಂಬ ಅದು ಸರಿಯಾಗಿಲ್ಲ ಅಂತ. ಒಂದು ಸರ್ಕಾರ ಸ್ಯಾಲರಿಯನ್ನ ಕೊಡ್ಲಿಕ್ಕೆ ಸಾಲ ಮಾಡ್ತಾ ಇದೆ ಅಂದ್ರೆ ರೆವಿನ್ಯೂ ಎಕ್ಸ್ಪೆಂಡಿಚರ್ಗೆ ಸಾಲ ಮಾಡ್ತಾ ಇದೆ ಅಂದ್ರೆ ಸರ್ಕಾರ ದಿವಾಳಿ ಆಗಿದೆ ಅಂತ ಅರ್ಥ. ಸೊ ಇದು ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ನ ಉಲ್ಲಂಘನೆ. ಸಿದ್ದರಾಮಯ್ಯನವರು 23-24ನೇ ಸಾಲಿನಲ್ಲಿ ರೆವಿನ್ಯೂ ಡೆಫಿಸಿಟ್ ಎಷ್ಟಿತ್ತು? 12,522 ಕೋಟಿ ಬಜೆಟ್ನಲ್ಲಿ ಹೇಳ್ಕೊಂಡಿದ್ದು. ಲಾಸ್ಟಿಗೆ ಮಾರ್ಚ್ ಎಂಡಿಗೆ ರೆವಿನ್ಯೂ ಡೆಫಿಸಿಟ್ ಬಂದಿದ್ದು 13,951 ಕೋಟಿಗೆ. ಅಂದರೆ ಇವರು ಸರ್ಕಾರ ನಡೆಸೋದಕ್ಕೆ ಎಷ್ಟು ಸಾಲ ಮಾಡಬೇಕಂತ ಇತ್ತು ಅದನ್ನು ಮೀರಿ ಸಾಲ ಮಾಡಿದ್ರು.
ಎರಡನೇ ವರ್ಷದ ರೆವಿನ್ಯೂ ಡೆಫಿಸಿಟ್ ಹೇಳ್ಕೊಂಡಿದ್ದೆಷ್ಟು? 24,000 ಕೋಟಿ. ಅಂದ್ರೆ ಸರ್ಕಾರ ನಡೆಸೋದಕ್ಕೆ, ಸ್ಯಾಲ್ರಿ ಕೊಡೋದಕ್ಕೆ ಇವರು ಸಾಲ ಮಾಡ್ತಾ ಇದ್ದಾರೆ. ಅದರಲ್ಲಿ 24,000 ಕೋಟಿ ಸಾಲ ಅದರಲ್ಲಿ ಸರ್ಕಾರ ನಡೆಸ್ತಿದ್ದಾರೆ. ಈ ನಾಳೆ ಬಜೆಟ್ನಲ್ಲಿ ಅದು ಗೊತ್ತಾಗುತ್ತೆ. ನನ್ನ ಪ್ರಕಾರ ಬಹುತೇಕ 24,000 ಕೋಟಿಗಿಂತನೂ ಒಂದು ಈ ಸಾರಿ ನಾನು ಪ್ರೆಡಿಕ್ಟ್ ಮಾಡ್ತಾ ಇರೋದು. ಇಷ್ಟೆಲ್ಲ ಬೆಲೆ ಏರಿಸಿದ್ರು, ರೆವಿನ್ಯೂ ಡೆಫಿಸಿಟ್ ಅನ್ನ ಕಡಿಮೆ ಮಾಡಬೇಕು ಅಂತ ಹೇಳಿ ಯಾವುದನ್ನು ಬಿಡಲಿಲ್ಲ. ನೀರು, ಪೆಟ್ರೋಲು, ಹಾಲು, ಸಾರಾಯಿ, ಭೂಮಿ, ಮಣ್ಣು, ಅಂದ್ರೆ ಪರ್ಚೇಸಿಂಗ್ ಟ್ಯಾಕ್ಸ್, ಪೇಪರ್, ಮುದ್ರಾಂಕ, ಕರೆಂಟ್, ಗಾಳಿ. ಈ ಸರ್ಕಾರದಲ್ಲಿ ಗಾಳಿ ರೇಟ್ ಹೆಚ್ಚಿಗೆ ಆಯಿತು. ಒಂದು ಫ್ಯಾನ್ ತಿರುಗಿಸ್ಬೇಕು ಅಂದ್ರೆ ಹೆಚ್ಚಿಗೆ ಬಿಲ್ ಕಟ್ಟಬೇಕು, ನೀರು ಕುಡಿಬೇಕು ಅಂದ್ರೆ ಹೆಚ್ಚಿಗೆ ಇದು ಮಾಡಬೇಕು, ಊಟ ಮಾಡಬೇಕು ಅಂದ್ರೆ ಎಲ್ಲವೂ ದಿನಸಿ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಆಗಿದೆ, ಮಣ್ಣಿನ ರೇಟು ಹೆಚ್ಚಿಗೆ ಆಗಿದೆ, ಪರ್ಚೇಸ್ ಟ್ಯಾಕ್ಸ್ ಕೂಡ ಹೆಚ್ಚಿಗೆ ಮಾಡಿಟ್ಟಿದ್ದಾರೆ. ಇಂತಹ ಸರ್ಕಾರ ಅಂದ್ರೆ ರೆವಿನ್ಯೂ ಡೆಫಿಸಿಟ್ಗೆ ಹೋಗಿರುವಂತಹ ಸರ್ಕಾರ. ಒಂದೇ ಸಾರಿ ನಿಮಗೆ ಗೊತ್ತಾಗಲ್ಲ. ಆರ್ಥಿಕವಾಗಿ ಸದೃಢ ಇರೋ ಕರ್ನಾಟಕ ಸಾಲದ ಸುಳಿಯ ಕಡೆ ಹೋಗ್ತಾ ಇದೆ. ನಿಮಗೆ ತಕ್ಷಣ ಗೊತ್ತಾಗಲ್ಲ. ಸುಳಿಯಲ್ಲಿ ಒಂದು ಸಾರಿ ಸಿಕ್ಕೊಂಡ ಮೇಲೆ ಹೊರಗೆ ಬರೋದು ಕಷ್ಟ. ಹಿಂದಿನ ಆಡಳಿತ ಚೆನ್ನಾಗಿ ನಡೆಸ್ಕೊಂಡು ಎಲ್ಲ ಸರ್ಕಾರಗಳು ಬಂದಿದ್ವು ಅನ್ನೋದಕ್ಕೆ ಕರ್ನಾಟಕದ ಸ್ಥಿತಿ ಚೆನ್ನಾಗಿತ್ತು. ಈಗ ಗೊತ್ತಾಗ್ತಾ ಇಲ್ಲ. ಸಿದ್ದರಾಮಯ್ಯನವರು ಸುಳಿಗೆ ಹತ್ತಿರಕ್ಕೆ ತಗೊಂಡೋಗ್ತಾ ಇದ್ದಾರೆ. ಸುಳಿಯಲ್ಲಿ ಸಿಕ್ಕೊಂಡಾಗ ಹೊರಗೆ ಬರೋಕ್ಕಾಗಲ್ಲ. ಹಿಮಾಚಲ ಪ್ರದೇಶದಂತೆ ಕರ್ನಾಟಕನೂ ಕೂಡ ನಿಮ್ಮ ದೇಣಿಗೆ ಪಟ್ಟಿಯಲ್ಲಿ ಇರುವಂತಹ, ಗುಡಿಗಳಲ್ಲಿ ಇರುವಂತಹ ಭಕ್ತರ ಕಾಣಿಕೆ ಪೆಟ್ಟಿಗೆಯಲ್ಲಿರುವಂತಹ ದುಡ್ಡನ್ನು ಕೊಡಿ, ಸರ್ಕಾರ ನಡೆಸ್ತೀವಿ ಅನ್ನೋ ಸ್ಥಿತಿಗೆ ಬಹಳ ಬೇಗ ಬರ್ತಾರೆ. ಪೆಟ್ಟನ್ನ ತಿಂದವರು ಯಾರು ಅಂದ್ರೆ ದಲಿತರು ಮತ್ತು ರೈತರು. ಈ ಸರ್ಕಾರ ದಲಿತರು ಮತ್ತೆ ರೈತರು ಯಾವತ್ತಿಗೂ ಕೂಡ ಮೇಲೆ ಏಳಲಾರದಂತಹ ಹೊಡೆತಕ್ಕೆ ಬಲಿಯಾಗಿದ್ದಾರೆ ಅಂತ ಹೇಳಿ ವಿಧಿ ಇಲ್ಲದೆ ಹೇಳಬೇಕಾಗುತ್ತೆ. ಕೇವಲ ಚುನಾವಣೆಯನ್ನ ಗೆಲ್ಲಬೇಕು ಅನ್ನುವಂತಹ ಒಂದೇ ಇರಾದೆಯನ್ನ ಇಟ್ಕೊಂಡು ಅತ್ಯಂತ ಸದೃಢವಾಗಿದ್ದ ಕರ್ನಾಟಕ ರಾಜ್ಯದ ಆರ್ಥಿಕ ವ್ಯವಸ್ಥೆಯನ್ನ, ದ ಫಿಸ್ಕಲ್ ಡಿಸಿಪ್ಲಿನ್ ಆಫ್ ದಿ ಕರ್ನಾಟಕ ಸ್ಟೇಟ್, ಅದನ್ನು ಸಂಪೂರ್ಣವಾಗಿ ಕೊಲ್ಯಾಪ್ಸ್ ಮಾಡಿದ ಅಪಕೀರ್ತಿ ಸಿದ್ದರಾಮಯ್ಯನವರಿಗೆ ಸಲ್ಲುತ್ತೆ. ಈ ಸರ್ಕಾರ ಹಗಲು ಸುಳ್ಳು ಹೇಳುವ ಸರ್ಕಾರ. ನಿನ್ನೆಯ ದಿನ ರಾಜ್ಯಪಾಲರ ಭಾಷಣದಲ್ಲಿ ಪ್ರಾರಂಭದಿಂದ ಕೊನೆಯವರೆಗೆ ಸುಳ್ಳು. ರಾಜ್ಯಪಾಲರ ಘನತೆ ಬೆತ್ತ ಭಾಷಣದಲ್ಲಿ ಮೊದಲನೇ ಖಂಡಿಕೆಯಲ್ಲಿ ಇವರ ಸುಳ್ಳಿನಿಂದ ಪ್ರಾರಂಭ ಆಗುತ್ತೆ. ಈ ಸರ್ಕಾರ ರಾಜ್ಯಪಾಲರ ಮೂಲಕ ಏನು ಹೇಳಿಸಿದೆ ಅಂದ್ರೆ, ಸರಕಾರದ ಹಣಕಾಸು ವ್ಯವಸ್ಥೆಯನ್ನು ಇನ್ನಷ್ಟು ಸದೃಢಗೊಳಿಸುವಲ್ಲಿ ಯಶಸ್ವಿಯಾಗಿದೆ ಎಂದು ಹೆಮ್ಮೆಯಿಂದ ಹೇಳ ಬಯಸುತ್ತೇನೆ. ಸಾಬೀತು ಮಾಡಿ ಸಿದ್ದರಾಮಯ್ಯನವರೇ. ಈ ಸರ್ಕಾರದ ಆರ್ಥಿಕ ವ್ಯವಸ್ಥೆ ಸದೃಢ ಇದೆ ಅನ್ನೋದನ್ನ ನೀವು ಸಾಬೀತು ಮಾಡಿ. ಒಂದು ಆರ್ಥಿಕ ವ್ಯವಸ್ಥೆ ಸದೃಢವಾಗಿದೆ ಅನ್ನೋದಕ್ಕೆ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ಅನ್ನುವಂತಹ ನಿಯಮದ ಪ್ಯಾರಾಮೀಟರ್ಸ್ಗಳನ್ನು ಇವರು ಫಾಲೋ ಮಾಡಿದರೆ, ವಿತ್ತೀಯ ಹೊಣೆಗಾರಿಕೆ ಅಧಿನಿಯಮ ಅದರ ಮಾರ್ಗಸೂಚಿಗಳನ್ನು ರಾಜ್ಯದ ಬಜೆಟ್ ಫಾಲೋ ಮಾಡಿದಾಗ ಆರ್ಥಿಕವಾಗಿ ಸದೃಢ ಇದೆ ಅಂತ ಹೇಳಬಹುದು. ಅದರಲ್ಲಿ ವೆರಿ ಬೇಸಿಕ್ ಪ್ಯಾರಾಮೀಟರ್ ಏನು?
ರೆವಿನ್ಯೂ ಸರ್ಪ್ಲಸ್ ಬಜೆಟ್ ಇರಬೇಕು ಅನ್ನೋದು ಬೇಸಿಕ್ ಪ್ಯಾರಾಮೀಟರ್. ರಾಜಸ್ವ ಹೆಚ್ಚಳ ಇರಬೇಕು ಅನ್ನೋದು ಬೇಸಿಕ್ ಪ್ಯಾರಾಮೀಟರ್. ರಾಜಸ್ವ ಹೆಚ್ಚಳ ಅಂದ್ರೆ ಏನು ಅಂದ್ರೆ, ಒಂದು ಸರ್ಕಾರ ನಡೆಸಲಿಕ್ಕೆ ಅಂದ್ರೆ ಸ್ಯಾಲರಿ ಕೊಡಲಿಕ್ಕೆ, ಪಿಂಚಣಿಯನ್ನ ಕೊಡಲಿಕ್ಕೆ, ಸಾಲ ಮಾಡಿರ್ತೀವಲ್ಲ ಆ ಸಾಲದ ಮರುಪಾವತಿ ಮಾಡಲಿಕ್ಕೆ, ಮತ್ತೆ ಸಾಲದ ಬಡ್ಡಿ ಕಟ್ಟಲಿಕ್ಕೆ. ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಸಂಬಳ ಕೊಡೋದಕ್ಕೆ, ಒಂದು ಕಾರ್ಯಾಲಯ ಕಚೇರಿ ನಡೆಸೋದಕ್ಕೆ ಸಾಲ ಮಾಡಬಾರ್ದು, ಯಾವುದೇ ಸರ್ಕಾರ ಇರಲಿ. ಈ ಸರ್ಕಾರ ಸ್ಯಾಲರಿ ಕೊಡೋದಕ್ಕೆ ಸಾಲ ಮಾಡ್ತಾ ಇದೆ. ಅದನ್ನ ರೆವಿನ್ಯೂ ಡೆಫಿಸಿಟ್ ಅಂತಾರೆ. ಅಂದ್ರೆ ಬಡವ ಎಷ್ಟೇ ಇರಬಹುದು, ಅವನು ಊಟ ಮಾಡೋದಕ್ಕೆ ಸಾಲ ಮಾಡಬಾರ್ದು. ಅವನ ಶಕ್ತಿ ಎಷ್ಟಿದೆ ಅಷ್ಟು ಗಂಜಿನೋ ತಿಳಿಸಾರು ಮಾಡ್ಕೊಂಡು ಊಟ ಮಾಡಬೇಕು. ಬಿಟ್ರೆ ಊಟ ಮಾಡೋದಕ್ಕೆ ಸಾಲ ಮಾಡೋ ಕುಟುಂಬ ಅದು ಸರಿಯಾಗಿಲ್ಲ ಅಂತ. ಒಂದು ಸರ್ಕಾರ ಸ್ಯಾಲರಿಯನ್ನ ಕೊಡ್ಲಿಕ್ಕೆ ಸಾಲ ಮಾಡ್ತಾ ಇದೆ ಅಂದ್ರೆ ರೆವಿನ್ಯೂ ಎಕ್ಸ್ಪೆಂಡಿಚರ್ಗೆ ಸಾಲ ಮಾಡ್ತಾ ಇದೆ ಅಂದ್ರೆ ಸರ್ಕಾರ ದಿವಾಳಿ ಆಗಿದೆ ಅಂತ ಅರ್ಥ. ಸೊ ಇದು ಫಿಸಿಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ನ ಉಲ್ಲಂಘನೆ. ಸಿದ್ದರಾಮಯ್ಯನವರು 23-24ನೇ ಸಾಲಿನಲ್ಲಿ ರೆವಿನ್ಯೂ ಡೆಫಿಸಿಟ್ ಎಷ್ಟಿತ್ತು? 12,522 ಕೋಟಿ ಬಜೆಟ್ನಲ್ಲಿ ಹೇಳ್ಕೊಂಡಿದ್ದು. ಲಾಸ್ಟಿಗೆ ಮಾರ್ಚ್ ಎಂಡಿಗೆ ರೆವಿನ್ಯೂ ಡೆಫಿಸಿಟ್ ಬಂದಿದ್ದು 13,951 ಕೋಟಿಗೆ. ಅಂದ್ರೆ ಇವರು ಸರ್ಕಾರ ನಡೆಸೋದಕ್ಕೆ ಎಷ್ಟು ಸಾಲ ಮಾಡಬೇಕಂತ ಇತ್ತು ಅದನ್ನು ಮೀರಿ ಸಾಲ ಮಾಡಿದ್ರು. ಎರಡನೇ ವರ್ಷದ ರೆವಿನ್ಯೂ ಡೆಫಿಸಿಟ್ ಹೇಳ್ಕೊಂಡಿದ್ದೆಷ್ಟು? 24,000 ಕೋಟಿ. ಅಂದ್ರೆ ಸರ್ಕಾರ ನಡೆಸೋದಕ್ಕೆ, ಸ್ಯಾಲ್ರಿ ಕೊಡೋದಕ್ಕೆ ಇವರು ಸಾಲ ಮಾಡ್ತಾ ಇದ್ದಾರೆ. ಅದರಲ್ಲಿ 24,000 ಕೋಟಿ ಸಾಲದಲ್ಲಿ ಸರ್ಕಾರ ನಡೆಸ್ತಿದ್ದಾರೆ. ಈ ನಾಳೆ ಬಜೆಟ್ನಲ್ಲಿ ಅದು ಗೊತ್ತಾಗುತ್ತೆ. ನನ್ನ ಪ್ರಕಾರ ಬಹುತೇಕ 24,000 ಕೋಟಿಗಿಂತನೂ ಒಂದು. ಈ ಸಾರಿ ನಾನು ಪ್ರೆಡಿಕ್ಟ್ ಮಾಡ್ತಾ ಇರೋದು, ಇಷ್ಟೆಲ್ಲ ಬೆಲೆ ಏರಿಸಿದ್ರು, ರೆವಿನ್ಯೂ ಡೆಫಿಸಿಟ್ ಅನ್ನ ಕಡಿಮೆ ಮಾಡಬೇಕು ಅಂತ ಹೇಳಿ ಯಾವುದನ್ನು ಬಿಡಲಿಲ್ಲ. ನೀರು, ಪೆಟ್ರೋಲು, ಹಾಲು, ಸಾರಾಯಿ, ಭೂಮಿ, ಮಣ್ಣು ಅಂದ್ರೆ ಪರ್ಚೇಸಿಂಗ್ ಟ್ಯಾಕ್ಸ್, ಪೇಪರ್, ಮುದ್ರಾಂಕ, ಕರೆಂಟ್, ಗಾಳಿ. ಈ ಸರ್ಕಾರದಲ್ಲಿ ಗಾಳಿ ರೇಟ್ ಹೆಚ್ಚಿಗೆ ಆಯಿತು. ಒಂದು ಫ್ಯಾನ್ ತಿರುಗಿಸ್ಬೇಕು ಅಂದ್ರೆ ಹೆಚ್ಚಿಗೆ ಬಿಲ್ ಕಟ್ಟಬೇಕು, ನೀರು ಕುಡಿಬೇಕು ಅಂದ್ರೆ ಹೆಚ್ಚಿಗೆ ಇದು ಮಾಡಬೇಕು, ಊಟ ಮಾಡಬೇಕು ಅಂದ್ರೆ ಎಲ್ಲವೂ ದಿನಸಿ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಆಗಿದೆ, ಮಣ್ಣಿನ ರೇಟು ಹೆಚ್ಚಿಗೆ ಆಗಿದೆ, ಪರ್ಚೇಸ್ ಟ್ಯಾಕ್ಸ್ ಕೂಡ ಹೆಚ್ಚಿಗೆ ಮಾಡಿಟ್ಟಿದ್ದಾರೆ. ಇಂತಹ ಸರ್ಕಾರ ಅಂದ್ರೆ ರೆವಿನ್ಯೂ ಡೆಫಿಸಿಟ್ಗೆ ಹೋಗಿರುವಂತಹ ಸರ್ಕಾರ. ಒಂದೇ ಸಾರಿ ನಿಮಗೆ ಗೊತ್ತಾಗಲ್ಲ, ಆರ್ಥಿಕವಾಗಿ ಸದೃಢ ಇರೋ ಕರ್ನಾಟಕ ಸಾಲದ ಸುಳಿಯ ಕಡೆ ಹೋಗ್ತಾ ಇದೆ. ನಿಮಗೆ ತಕ್ಷಣ ಗೊತ್ತಾಗಲ್ಲ. ಸುಳಿಯಲ್ಲಿ ಒಂದು ಸಾರಿ ಸಿಕ್ಕೊಂಡ ಮೇಲೆ ಹೊರಗೆ ಬರೋದು ಕಷ್ಟ. ಹಿಂದಿನ ಆಡಳಿತ ಚೆನ್ನಾಗಿ ನಡೆಸ್ಕೊಂಡು ಎಲ್ಲ ಸರ್ಕಾರಗಳು ಬಂದಿದ್ವು ಅನ್ನೋದಕ್ಕೆ ಕರ್ನಾಟಕದ ಸ್ಥಿತಿ ಚೆನ್ನಾಗಿತ್ತು. ಈಗ ಗೊತ್ತಾಗ್ತಾ ಇಲ್ಲ. ಸಿದ್ದರಾಮಯ್ಯನವರು ಸುಳಿಗೆ ಹತ್ತಿರಕ್ಕೆ ತಗೊಂಡೋಗ್ತಾ ಇದ್ದಾರೆ. ಸುಳಿಯಲ್ಲಿ ಸಿಕ್ಕೊಂಡಾಗ ಹೊರಗೆ ಬರೋಕ್ಕಾಗಲ್ಲ. ಹಿಮಾಚಲ ಪ್ರದೇಶದಂತೆ ಕರ್ನಾಟಕನೂ ಕೂಡ ನಿಮ್ಮ ದೇಣಿಗೆ ಪಟ್ಟಿಯಲ್ಲಿ ಇರುವಂತಹ, ಗುಡಿಗಳಲ್ಲಿ ಇರುವಂತಹ ಭಕ್ತರ ಕಾಣಿಕೆ ಪೆಟ್ಟಿಗೆಯಲ್ಲಿರುವಂತಹ ದುಡ್ಡನ್ನು ಕೊಡಿ ಸರ್ಕಾರ ನಡೆಸ್ತೀವಿ ಅನ್ನೋ ಸ್ಥಿತಿಗೆ ಬಹಳ ಬೇಗ ಬರ್ತಾರೆ.